ನಮಸ್ಕಾರ ಸ್ನೇಹಿತರೆ. 2026ರ ಮೊದಲ ಚಂದ್ರಗ್ರಹಣವು ಇದೇ ಮುಂಬರುವ ಮಾರ್ಚ್ 3 ಅಂದರೆ ಹೋಳಿ ಹುಣ್ಣಿಮೆಯ ದಿನ ಭಯಂಕರ ವರ್ಷದ ಮೊದಲ ಚಂದ್ರಗ್ರಹಣ ಗೋಚರಿಸುತ್ತಿದ್ದು, ಈ ಗ್ರಹಣದ ಪ್ರಭಾವದಿಂದ ಎಲ್ಲ ರಾಶಿಯ ಜನರ ಜೀವನದಲ್ಲಿ ಬದಲಾವಣೆಗಳು ಬರಲಿದೆ. ಇದರಲ್ಲಿ ಪ್ರಮುಖವಾಗಿ ಈ 4 ರಾಶಿಯ ಜನರಿಗೆ ಭಾರೀ ಅದೃಷ್ಟ ಜೊತೆಗೆ ರಾಜಯೋಗ ಕೂಡ ಈ ಗ್ರಹಣದ ಪ್ರಭಾವದಿಂದ ಬರಲಿದೆ. ಗ್ರಹಣಗಳು ಎಂದ ತಕ್ಷಣ ಹಿಂದೂ ಪಂಚಾಂಗದ ಪ್ರಕಾರ ಬಹಳ ವಿಶೇಷತೆ ಮತ್ತು ವಿಭಿನ್ನ ರೀತಿಯಲ್ಲಿ ಆಚರಣೆಗಳನ್ನು ಮಾಡಲಾಗುತ್ತದೆ. ಇದು ಬಹಳ ಹಿಂದಿನ ಕಾಲದಿಂದಲೂ ಕೂಡ ನಡೆದು ಬಂದಂತಹ ಪದ್ಧತಿ. ಕೆಲವು ನಿಯಮಗಳನ್ನು ಅನುಸರಿಸಿದರೆ ಈ ಗ್ರಹಣದ ದುಷ್ಟ ಪರಿಣಾಮಗಳು ಜನಸಾಮಾನ್ಯರ ಮೇಲೆ ಬೀಳುವುದಿಲ್ಲ. ಜೊತೆಗೆ ಈ ಗ್ರಹಣ ಗೋಚರಿಸುವಂತಹ ಸಮಯದಲ್ಲಿ ಈ ನಿಯಮಗಳನ್ನು ಪಾಲನೆ ಮಾಡುವುದು ಉತ್ತಮ. ಇದು ವಿಶೇಷವಾಗಿ ಗರ್ಭಿಣಿಯರು ಮತ್ತು ಹಿರಿಯರು, ಚಿಕ್ಕ ಮಕ್ಕಳು ಈ ಕೆಲಸಗಳನ್ನು ಮಾಡಿದರೆ ಗ್ರಹಣದ ಕೆಟ್ಟ ಪರಿಣಾಮ ಬೀರುವುದಿಲ್ಲ. ಹಾಗಾದರೆ ಬನ್ನಿ, ಈ ಚಂದ್ರಗ್ರಹಣದ ನಿಖರ ಸಮಯ ಏನು ಮತ್ತು ಕರ್ನಾಟಕದ ಯಾವೆಲ್ಲ ಜಿಲ್ಲೆಗಳಲ್ಲಿ ಈ ಗ್ರಹಣ ಗೋಚರಿಸುತ್ತಿದೆ, 4 ಅದೃಷ್ಟವಂತ ರಾಶಿಗಳು ಯಾವುವು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಬನ್ನಿ, ನಿಮಗೂ ಕೂಡ ಗ್ರಹಣಗಳ ಮೇಲೆ ನಂಬಿಕೆ ಇದ್ದರೆ ಓಂ ಚಂದ್ರದೇವ ಎಂದು ತಪ್ಪದೇ ಕಮೆಂಟ್ ಮಾಡಿ. ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ. 2026ರ ವರ್ಷದ ಮೊದಲ ಸಂಪೂರ್ಣ ಚಂದ್ರಗ್ರಹಣ ಮಾರ್ಚ್ 3ರಂದು ಸಂಭವಿಸಲಿದ್ದು, ಈ ಅಪರೂಪದ ಬಾಹ್ಯಾಕಾಶದ ಘಟನೆಯನ್ನು ನೋಡುವ ಅವಕಾಶ ಮಾರ್ಚ್ 3ರಂದು ನಮ್ಮೆಲ್ಲರಿಗೂ ಸಿಗಲಿದೆ. ಖಗೋಳಶಾಸ್ತ್ರಜ್ಞರು ಮತ್ತು ಆಕಾಶ ವೀಕ್ಷಕರು ಬಹಳ ಕಾಲದಿಂದ ಕಾಯುತ್ತಿದ್ದ ಈ ಘಟನೆ ವಿಶೇಷ ಕುತೂಹಲ ಮೂಡಿಸಿದೆ. ಚಂದ್ರಗ್ರಹಣ ಯಾವಾಗ? ಚಂದ್ರಗ್ರಹಣದ ದಿನಾಂಕ ಮಾರ್ಚ್ 3, 2026. ಚಂದ್ರಗ್ರಹಣದ ಸಮಯ: ಗ್ರಹಣ ಆರಂಭ ಮಧ್ಯಾಹ್ನ 3:20 PM, ಗ್ರಹಣ ಅಂತ್ಯ ಸಂಜೆ 6:47 PM. ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸಿಕೊಳ್ಳುತ್ತಾ? ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಯಾವುದೇ ಸಂಭವಿಸಿದರೂ ಭಾರತದಲ್ಲಿ ಇವೆರಡೂ ತುಂಬ ವಿಶೇಷವಾಗಿರುವ ಕಾರಣ ಎಲ್ಲೇ ಗ್ರಹಣ ನಡೆದರೂ ನಮ್ಮಲ್ಲಿ ಕಾಣಿಸಿಕೊಳ್ಳುತ್ತದೆಯೇ ಎಂಬ ಪ್ರಶ್ನೆ ಎಲ್ಲರಲ್ಲೂ ಸಾಮಾನ್ಯವಾಗಿದೆ. ಭಾರತದಲ್ಲಿ ಗೋಚರಿಸುತ್ತದೆಯೇ? ಈ ಬಾರಿ ಸಂಭವಿಸುವ ಚಂದ್ರಗ್ರಹಣವು ಸಂಪೂರ್ಣವಾಗಿದ್ದರೂ ಭಾರತದಿಂದ ಅದರ ಸಂಪೂರ್ಣ ಹಂತವನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಭಾರತೀಯ ವೀಕ್ಷಕರಿಗೆ ಗ್ರಹಣದ ಅಂತಿಮ ಹಂತಗಳು ಮಾತ್ರ ಗೋಚರಿಸಲಿವೆ ಎಂದು ಖಗೋಳ ತಜ್ಞರು ತಿಳಿಸಿದ್ದಾರೆ. ಚಂದ್ರಗ್ರಹಣ ಎಷ್ಟು ಹೊತ್ತು ಇರುತ್ತದೆ? ಗ್ರಹಣದ ಗೋಚರಾವಧಿ ಸಹ ಹೆಚ್ಚು ದೀರ್ಘವಾಗಿರುವುದಿಲ್ಲ. ಚಂದ್ರೋದಯವಾದ ನಂತರ ಸುಮಾರು 20 ನಿಮಿಷಗಳ ಕಾಲ ಮಾತ್ರ ಈ ದೃಶ್ಯವನ್ನು ಸ್ಪಷ್ಟವಾಗಿ ವೀಕ್ಷಿಸಲು ಸಾಧ್ಯವಾಗುತ್ತದೆ. ಈ ಅವಧಿಯಲ್ಲಿ ಚಂದ್ರನು ನಿಧಾನವಾಗಿ ಭೂಮಿಯ ನೆರಳಿನಿಂದ ಹೊರಬರುತ್ತಿರುವ ದೃಶ್ಯ ಕಾಣುತ್ತದೆ. ಚಂದ್ರಗ್ರಹಣ ಎಂದರೇನು? ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ನೇರವಾಗಿ ಬಂದಾಗ ಅದರ ನೆರಳು ಚಂದ್ರನ ಮೇಲೆ ಬೀಳುತ್ತದೆ. ಈ ಘಟನೆಯನ್ನೇ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ. ಚಂದ್ರಗ್ರಹಣವು ವೈಜ್ಞಾನಿಕವಾಗಿ ಅಪರೂಪದ ಜೋಡಣೆಯಾಗಿದ್ದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಚಂದ್ರಗ್ರಹಣದ 2026 ಮಹತ್ವ: ಚಂದ್ರಗ್ರಹಣದಂಥ ಆಕಾಶ ಘಟನೆಗಳು ಯಾವಾಗಲೂ ಜನರಲ್ಲಿ ಕುತೂಹಲ ಮತ್ತು ಆಶ್ಚರ್ಯವನ್ನು ಮೂಡಿಸುತ್ತವೆ. ಆಕಾಶ ವೀಕ್ಷಕರು, ಖಗೋಳಶಾಸ್ತ್ರಜ್ಞರು ಹಾಗೂ ಸಾಮಾನ್ಯ ಜನರು ಸಹ ಇಂತಹ ಅಪರೂಪದ ದೃಶ್ಯವನ್ನು ಕಣ್ಣಾರೆ ನೋಡುವುದಕ್ಕಾಗಿ ಕಾಯುತ್ತಾರೆ. ಆದ್ದರಿಂದ ಈ ಅದ್ಭುತ ವಿದ್ಯಮಾನವನ್ನು ತಪ್ಪಿಸಿಕೊಳ್ಳದೆ ವೀಕ್ಷಿಸಲು ಅದರ ದಿನಾಂಕ ಮತ್ತು ಸಮಯವನ್ನು ಮುಂಚಿತವಾಗಿ ನೆನಪಿಟ್ಟುಕೊಳ್ಳುವುದು ಒಳ್ಳೆಯದು. 2026ರ ವರ್ಷದ ಮೊದಲ ಚಂದ್ರಗ್ರಹಣವನ್ನು ಭಾರತದ ಜನರು ವೀಕ್ಷಿಸುವ ಅವಕಾಶ ಪಡೆಯಲಿದ್ದಾರೆ. ಇದು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು, ಜ್ಯೋತಿಷ್ಯ ಪರಂಪರೆಯ ಪ್ರಕಾರ ಖಗ್ರಾಸ ಚಂದ್ರಗ್ರಹಣವು ಸಿಂಹರಾಶಿಯ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುತ್ತದೆಂದು ಹೇಳಲಾಗುತ್ತದೆ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಈ ರಾಶಿಗೆ ಸೇರಿದವರು ಗ್ರಹಣದ ಸಮಯದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು, ಗ್ರಹಣದ ನಂತರ ದಾನ ಧರ್ಮ ಮಾಡುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ರಕ್ತ ಚಂದ್ರಗ್ರಹಣ: ಈ ಬಾರಿ ಸಂಪೂರ್ಣ ಚಂದ್ರಗ್ರಹಣದ ವೇಳೆ ಚಂದ್ರನು ಭೂಮಿಯ ನೆರಳಿನಲ್ಲಿ ಸಂಪೂರ್ಣವಾಗಿ ಪ್ರವೇಶಿಸುವುದರಿಂದ ಗಾಢ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದನ್ನೇ ಸಾಮಾನ್ಯವಾಗಿ ರಕ್ತಚಂದ್ರ ಎಂದು ಕರೆಯಲಾಗುತ್ತದೆ. ಬೆಳಕಿನ ವಿಕಿರಣದ ಪರಿಣಾಮವಾಗಿ ಚಂದ್ರ ಕೆಂಪು ಹೊಳಪು ತಾಳುವುದು ಖಗೋಳಶಾಸ್ತ್ರದ ವಿಶಿಷ್ಟ ದೃಶ್ಯವಾಗಿದೆ. ಇದನ್ನು ಕೂಡ ಕಣ್ತುಂಬಿಕೊಳ್ಳಬಹುದು. ರಕ್ತಚಂದ್ರ 2026 ವೀಕ್ಷಣಾ ಸಲಹೆಗಳು: ಚಂದ್ರಗ್ರಹಣ ನೋಡಲು ಯಾವುದೇ ವಿಶೇಷ ಗಾರ್ಗಲ್ ಅಗತ್ಯವಿಲ್ಲ. ನೀವಿದನ್ನು ಬರಿಗಣ್ಣಿನಿಂದಲೇ ನೋಡಬಹುದು. ಬೈನಾಕ್ಯುಲರ್ ಬಳಸಿ ನೋಡುವ ಮೂಲಕ ಹೆಚ್ಚು ಸ್ಪಷ್ಟ ದೃಶ್ಯವನ್ನು ಕಣ್ತುಂಬಿಕೊಳ್ಳಬಹುದು. ಬೆಳಕು, ಮಾಲಿನ್ಯ ಕಡಿಮೆ ಇರುವ ಸ್ಥಳದಲ್ಲಿ ನೋಡುವುದು ಉತ್ತಮ. ಹವಾಮಾನ ಮುನ್ಸೂಚನೆಯನ್ನು ಮುಂಚಿತವಾಗಿ ಪರಿಶೀಲಿಸಿ. ಈ ಗ್ರಹಣವು ರಾಹುಕೇತುಗಳ ಪ್ರಭಾವದಿಂದ ಘಟಿಸುತ್ತಿದ್ದು, ಕೆಲವು ರಾಶಿಗಳಿಗೆ ಶುಭ ಫಲ ನೀಡಿದರೆ ಇನ್ನು ಕೆಲವು ರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾದ ಅನಿವಾರ್ಯತೆ ಇದೆ.
ಇದೀಗ ಯಾವ ರಾಶಿಗೆ ಏನು ಫಲ? ಮೇಷರಾಶಿಯವರಿಗೆ ಈ ಚಂದ್ರಗ್ರಹಣವು ಮಿಶ್ರ ಫಲ ನೀಡಲಿದೆ. ಮಾನಸಿಕವಾಗಿ ಸ್ವಲ್ಪ ಗೊಂದಲಗಳು ಉಂಟಾಗಬಹುದು. ಕೆಲಸದ ಸ್ಥಳದಲ್ಲಿ ತಾಳ್ಮೆ ಇರಲಿ. ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಅತಿಯಾಗಿ ನಂಬಬೇಡಿ. ಗ್ರಹಣದ ನಂತರ ದೇವತಾ ದರ್ಶನ ಮಾಡುವುದು ಉತ್ತಮ. ಮಿಥುನ ರಾಶಿಯವರಿಗೆ ಆರ್ಥಿಕ ಲಾಭದ ಸೂಚನೆಗಳಿವೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಬಹುದು. ಆದರೆ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ನೀಡಬೇಕು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡುವ ಸಾಧ್ಯತೆ ಇದ್ದು ಸಂಯಮದಿಂದ ವರ್ತಿಸುವುದು ಒಳಿತು. ಸಿಂಹರಾಶಿಯವರಿಗೆ ಗ್ರಹಣವು ಸವಾಲಿನ ದಿನವಾಗಿರಲಿದೆ. ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. ದೂರದ ಪ್ರಯಾಣವನ್ನು ಈ ಸಮಯದಲ್ಲಿ ಮುಂದೂಡುವುದು ಸೂಕ್ತ. ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ದಾನ ಧರ್ಮಗಳನ್ನು ಮಾಡೋದ್ರಿಂದ ಗ್ರಹಣದ ದೋಷ ಕಡಿಮೆಯಾಗಲಿದೆ. ತುಲಾರಾಶಿಯವರಿಗೆ ಈ ಸಮಯವು ಧನಾತ್ಮಕ ಬದಲಾವಣೆಗಳನ್ನು ತರಲಿದೆ. ವೃತ್ತಿಯಲ್ಲಿ ಪ್ರಗತಿ ಕಾಣುವಿರಿ. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ಶುಭ ಸುದ್ದಿ ಸಿಗಲಿದೆ. ಸಾಲದ ಬಾಧೆಯಿಂದ ಮುಕ್ತಿ ಪಡೆಯುವ ದಾರಿ ಗೋಚರಿಸಲಿದೆ. ಧನುರಾಶಿಯವರಿಗೆ ಆಧ್ಯಾತ್ಮಿಕವಾಗಿ ಉತ್ತಮ ಫಲಗಳು ದೊರಕಲಿವೆ. ಮಾನಸಿಕ ಶಾಂತಿ ಸಿಗಲಿದೆ. ಕೈಗೆತ್ತಿಕೊಂಡ ಕೆಲಸಗಳು ವಿಳಂಬವಾದರೂ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಆತಂಕಗಳು ದೂರವಾಗಲಿವೆ. ಹಬ್ಬದ ಸಮಯದಲ್ಲಿ ಗ್ರಹಣ. ಹೋಳಿ ಹಬ್ಬದ ದಿನದಂದು ಸಂಭವಿಸುವ ಈ ಚಂದ್ರಗ್ರಹಣವು ಕನ್ಯಾ ರಾಶಿ ಮತ್ತು ಹಸ್ತ ನಕ್ಷತ್ರದಲ್ಲಿ ಘಟಿಸಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣದ ಸೂತಕ ಕಾಲವು ಹಬ್ಬದ ಸಂಭ್ರಮದ ಮೇಲೆ ಅಲ್ಪ ಪ್ರಭಾವ ಬೀರಬಹುದು. ಈ ಅವಧಿಯಲ್ಲಿ ಗರ್ಭಿಣಿಯರು ಮತ್ತು ವೃದ್ಧರು ಹೆಚ್ಚಿನ ಜಾಗರೂಕತೆ ವಹಿಸುವುದು ಅಗತ್ಯ. ವಿಶೇಷವಾಗಿ ವೃಷಭ ಮತ್ತು ಮೀನರಾಶಿಯವರಿಗೆ ಈ ಗ್ರಹಣವು ಆರ್ಥಿಕವಾಗಿ ಲಾಭದಾಯಕವಾಗಿದ್ದರೂ ಮಾನಸಿಕ ಒತ್ತಡವನ್ನು ನೀಡಬಹುದು. ಗ್ರಹಣ ಮುಕ್ತಾಯದ ನಂತರ ಶಿವನ ಆರಾಧನೆ ಮಾಡುವುದು ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ದೋಷ ನಿವಾರಣೆಗೆ ಹಾಗೂ ಮನಃಶಾಂತಿಗೆ ಅತ್ಯಂತ ದಿವ್ಯ ಔಷಧವಾಗಿದೆ. ಗ್ರಹಣದ ಅವಧಿಯಲ್ಲಿ ಮಂತ್ರ ಪಠಣೆ ಮತ್ತು ಧ್ಯಾನ ಮಾಡುವುದು ಮನಸ್ಸಿನ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ. ಗ್ರಹಣ ಮುಕ್ತಾಯದ ನಂತರ ಸ್ನಾನ ಮಾಡಿ. ಬಡವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದು ಪುಣ್ಯದಾಯಕ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹೋಳಿ ಹಬ್ಬದಂದು ನಿರ್ಮಾಣವಾಗುವ 5 ರಾಜಯೋಗಗಳು. ಮಾರ್ಚ್ 2026ರಲ್ಲಿ ಸೂರ್ಯ, ಬುಧ ಮತ್ತು ಶುಕ್ರ ಗ್ರಹಗಳ ವಿಶೇಷ ಸ್ಥಿತಿಯಿಂದಾಗಿ ಈ ಕೆಳಗಿನ ರಾಜಯೋಗಗಳು ಸೃಷ್ಟಿಯಾಗಲಿವೆ. ಮಾಲವ್ಯ ರಾಜಯೋಗ. ಶುಕ್ರನ ಬಲವಾದ ಸ್ಥಿತಿಯಿಂದ ಸುಖ ಸಮೃದ್ಧಿ ಹೆಚ್ಚಾಗಲಿದೆ. ಬುಧಾದಿತ್ಯ ರಾಜಯೋಗ. ಸೂರ್ಯ ಮತ್ತು ಬುಧನ ಸಂಯೋಗದಿಂದ ಬುದ್ಧಿವಂತಿಕೆ ಮತ್ತು ಗೌರವ ಪ್ರಾಪ್ತಿಯಾಗಲಿದೆ. ಶುಕ್ರಾದಿತ್ಯ ರಾಜಯೋಗ. ಕಲೆ ಮತ್ತು ವೈಭವದ ಜೀವನಕ್ಕೆ ಹಾದಿ ಸುಗಮವಾಗಲಿದೆ. ಲಕ್ಷ್ಮೀನಾರಾಯಣ ಯೋಗ. ಆರ್ಥಿಕ ಸ್ಥಿತಿ ಬಲಗೊಂಡು ಸಂಪತ್ತು ವೃದ್ಧಿಯಾಗಲಿದೆ. ಧನಶಕ್ತಿ ಯೋಗ. ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭದಾಯಕ ಬದಲಾವಣೆಗಳು ಕಂಡುಬರಲಿವೆ. ಅದೃಷ್ಟ ಒಲಿಯಲಿರುವ 4 ರಾಶಿಗಳು. ವೃಷಭ ರಾಶಿ. ನಿಮ್ಮ ರಾಶ್ಯಾಧಿಪತಿ ಶುಕ್ರನಾಗಿರುವುದರಿಂದ ಮಾಲವ್ಯ ರಾಜಯೋಗವು ನಿಮಗೆ ವರದಾನವಾಗಲಿದೆ. ಕಳೆದು ಹೋದ ಹಣ ವಾಪಸ್ ಬರಲಿದ್ದು ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಆಸ್ತಿ ಅಥವಾ ವಾಹನ ಖರೀದಿಯ ಕನಸು ನನಸಾಗುವ ಕಾಲ ಬಂದಿದೆ. ಮಿಥುನ ರಾಶಿ. ಬುಧಾದಿತ್ಯ ಮತ್ತು ಲಕ್ಷ್ಮೀನಾರಾಯಣ ಯೋಗದ ಪ್ರಭಾವದಿಂದ ಉದ್ಯೋಗದಲ್ಲಿ ಬಡ್ತಿ ಸಿಗುವುದು ಬಹುತೇಕ ಖಚಿತ. ನಿಮ್ಮ ಮಾತಿನ ಕೌಶಲ್ಯದಿಂದ ಹೊಸ ಉದ್ಯಮದ ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳುವಿರಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಭರ್ಜರಿ ಲಾಭ ಸಿಗಲಿದೆ. ಸಿಂಹರಾಶಿ. ಸೂರ್ಯನ ಕೃಪೆಯಿಂದ ಪದವಿ, ಪ್ರತಿಷ್ಠೆ ಮತ್ತು ಅಧಿಕಾರ ಲಭಿಸಲಿದೆ. ಸರ್ಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಸಿಹಿ ಸುದ್ದಿ ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಮೆಚ್ಚುಗೆಗೆ ಪಾತ್ರವಾಗಲಿವೆ ಮತ್ತು ಪ್ರಭಾವಿ ವ್ಯಕ್ತಿಗಳ ಭೇಟಿಯಾಗಲಿದೆ. ತುಲಾರಾಶಿ. ಶುಕ್ರನ ಬಲದಿಂದ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ನೆಲೆಸಲಿದೆ. ಆರ್ಥಿಕವಾಗಿ ಸ್ಥಿರತೆಯನ್ನು ಪಡೆಯುವಿರಿ. ಕಲೆ ಮತ್ತು ವಿನ್ಯಾಸ ಕ್ಷೇತ್ರದಲ್ಲಿರುವವರಿಗೆ ಈ ಹೋಳಿ ಹಬ್ಬವು ಜೀವನದ ಮಹತ್ವ ತಿರುವು ನೀಡಲಿದೆ. ಹೂಡಿಕೆದಾರರಿಗೆ ಉತ್ತಮ ಅವಕಾಶ. ಈ 5 ರಾಜಯೋಗಗಳ ಸಂಯೋಗವು ವಿಶೇಷವಾಗಿ ಹೂಡಿಕೆದಾರರಿಗೆ ಮತ್ತು ಹೊಸ ಉದ್ಯಮ ಆರಂಭಿಸುವವರಿಗೆ ಸುವರ್ಣ ಅವಕಾಶವನ್ನು ನೀಡಲಿದೆ ಎಂದು ಗಣೇಶ ಹೇಳುತ್ತಾರೆ. ಗ್ರಹಗಳ ಈ ಶುಭ ಸ್ಥಿತಿಯು ನಿಮ್ಮಲ್ಲಿರುವ ಸುಪ್ತ ಪ್ರತಿಭೆಯನ್ನು ಹೊರಹಾಕಲು ಪ್ರೇರೇಪಿಸುತ್ತದೆ. ವಿದೇಶಿ ಸಂಪರ್ಕಗಳಿಂದ ಲಾಭದಾಯಕ ಒಪ್ಪಂದಗಳು ಕೈಗೂಡಲಿವೆ. ಕೌಟುಂಬಿಕವಾಗಿ ಸಂತೋಷ ನೆಲೆಸಲಿದ್ದು ಹಳೆಯ ವಿವಾದಗಳು ಬಗೆಹರಿಯಲಿವೆ. ಹೋಳಿ ದಿನದಂದು ಬಣ್ಣಗಳೊಂದಿಗೆ ಸಂಭ್ರಮಿಸುವುದರ ಜೊತೆಗೆ ಬಡವರಿಗೆ ದಾನ ಮಾಡುವುದು ನಿಮ್ಮ ಪುಣ್ಯ ಫಲವನ್ನು ಇಮ್ಮಡಿಗೊಳಿಸುತ್ತದೆ. ಶ್ರಮಜೀವಿಗಳಿಗೆ ಉತ್ತಮ ಫಲ. ಹಬ್ಬದ ಸಮಯದ ಈ ರಾಜಯೋಗಗಳು ಶ್ರಮಜೀವಿಗಳಿಗೆ ಅತ್ಯುತ್ತಮ ಫಲವನ್ನು ನೀಡಲಿವೆ. ಹೋಳಿ ಹಬ್ಬದಂದು ಶಿವ ಮತ್ತು ವಿಷ್ಣುವನ್ನು ಆರಾಧಿಸುವುದರಿಂದ ಈ ಯೋಗಗಳ ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಲಭಿಸಲಿವೆ.
ಹಾಗಾಗಿ ಈ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.